ಶಿವಾನಿ ಮೊದಲು ಶಿವಾನಿ ಶಿವಾನಿ ಅವಾಗಿಂದ ಬಂದೇ ಇಲ್ಲ ಮಾತಾಡ್ಸಕ್ಕೆ. ಯಾಕೋ ಮಲ್ಕೊಂಡಿರಂಗ ಇದ್ದಾಳೇನೋ, ಏನು ಚೆನ್ನಾಗಿಲ್ವೇನೋ. ಕೇಳ್ತೀನಿ. ಶಿವಾನಿ ಶಿವಾನಿ ಏನಾದರೂ ಮಾತಾಡೋದಕ್ಕೆ ಬರೋಳು, ಯಾಕೋ ಬರಲಿಲ್ವಲ್ಲ. ಓ ಅಮ್ಮನಿನ ಮನ್ಗಿಸ್ತಾ ಇದ್ದಾಳೆ. ಯಾಕೋ ಕ್ಯಾತೆ ಮಾಡಿದ್ಲೇನ, ಮನ್ಗಿಸ್ತಾ ಇದ್ದಾಳೆ. ಶಿವಾನಿ ಮನ್ಕೊಂಡ್ಲ ಅಮ್ಮಣಿ? ಏನಕ್ಕ ಇವಾಗ ಮಲಗ್ತಾ ಇದ್ದಾಳೆ. ಅವಾಗಿನ್ನ ಯಾಕ ಸ್ವಲ್ಪ ರಂಪ ಮಾಡಿದ್ಲು, ಸ್ವಲ್ಪ ಅಳ್ತಿದ್ಲು. ಅದಕ್ಕೆ ನಾನು ತೂಗಿ ಮನ್ಗಿಸ್ತಾ ಇದ್ದೆ. ಅದಕ್ಕೆ ಬರಲಿಲ್ಲ ನಿನ್ನ ರೂಮಿಗೆ. ನಾನು ಯಾಕೋ ಬರಲಿಲ್ವಲ್ಲ ಅಂತ ಅನ್ಕಂಡು. ಇವಾಗ ಋತು ಅಕ್ಕ ಏನು ಹೇಳ್ತೈತೆ ಗೊತ್ತಾ? ಇಬ್ರು ಮದುವೆನೂ ಆಗೋದು ಬೇಡ, ಇಬ್ರು ಮದುವೆನೂ ಕ್ಯಾನ್ಸಲ್ ಮಾಡಿಬಿಡ್ತೀವಿ, ಮಾಡ್ಕೊಂಬಂಗಿದ್ರೆ ಇಬ್ರನ್ನು ಮದುವೆ ಮಾಡ್ಕೊಳ್ರಿ, ಇಲ್ಲಾಂದ್ರೆ ಇಬ್ರದ್ದು ಕ್ಯಾನ್ಸಲ್ ಅಂತ ಹೇಳ್ತಾ ಐತೆ. ಎಲ್ಲ ಮಾತಾಡ್ತಾ ಇದ್ದಾರಮ್ಮ. ಹೌದೇನು? ನಾನು ಇಷ್ಟೊತ್ತಿನ ತನಕ ಬರೋಣ ಅನ್ಕೊಂತಿದ್ದೆ, ಮಾತಾಡೋಕ್ಕೆ ಬರೋಕ್ಕಾಗಲಿಲ್ಲ. ಇವಾಗಿನ ಮನ್ಕಂಡು ನಡಿಯೋಕ್ಕಾಗಲ್ಲ, ನಿನ್ಕಂಡು ಮಾತಾಡೋಣ. ನಮಗೆ ಹುಡುಗರು ಮನ್ಕೊಂಡಾಗಲಿ ಒಂದು ಸ್ವಲ್ಪ ಫ್ರೀ, ಆವಾಗಲೇ ನಾವು ಮಾತಾಡೋದಾಗಲಿ, ಆವಾಗಲೇ ನಾವೇನ ಕೆಲಸ ಮಾಡ್ಕೊಂಬೋದಾಗಲಿ ಆವಾಗಲೇ ಮಾಡ್ಕೋಬೇಕು. ಅದಕ್ಕೆ ಹುಡುಗರು ಮನ್ಕೊಂಡಾಗ ಜೋರ ಮಾತಾಡೋಕ್ಕಾಗಲ್ಲ. ಬಾ ಇಲ್ಲೆಲ್ಲ ನಾವು ಕೂತ್ಕೊಂಡು ಮಾತಾಡೋಣ. ಅಂದರೆ ಋತು ಹಾಕೋನೆ ಸರಿಯಾಗೈತೆ ಕಣೆ. ಭಾಳ ಜಂಬ ಪಡ್ತಿತ್ತು ಒಂಥರ. ಈ ಮದುವೆ ಸಟ್ಟಾದಾಗಿಂದ ಅಂತೂ ಯಪ್ಪ ಇನ್ನೇನು ನನ್ನ ಮಕ್ಕಳನ್ನ ಇಬ್ಬರನ್ನು ಒಳ್ಳೆಯರಿಗೆ ಕೊಡ್ತಾ ಇದ್ದೀನಿ, ಒಳ್ಳೆ ಮನೆಗೆ ಕೊಡ್ತಾ ಇದ್ದೀನಿ. ನಾನು ಇನ್ನೇನೆಲ್ಲ ಚೆನ್ನಾಗಿ ಆಗ್ಬಿಟ್ಟೆ, ನನ್ನ ಗಂಡನ ಗೌರ್ಮೆಂಟ್ ಕೆಲಸ ಅಂತ ಹೇಳಿ ಎಷ್ಟು ಒಂಥರ ಇದು ಮಾಡ್ತು. ಭಾಳ ದೌಲತ್ ಮಾಡ್ತಿತ್ತು ಇರುತ್ತು ಅಕ್ಕ. ಸರಿಯಾಗಿ ಆಗೈತೆ ತಗ ಇವಾಗ. ಇಬ್ಬರು ಮಕ್ಳ ಮದುವೆನೂ ಕ್ಯಾನ್ಸಲ್ ಅಂತ ಇವಾಗ. ನಾವು ಅಷ್ಟೇ ಕೊಡಂಗೆ ದೊಡ್ಡಳ್ಳು ಮಾಡ್ಕೊಂಬಂಗಿದ್ರೆ ಮಾಡ್ಕೊಂತೀವಿ ಅಂತ ಅಂದ್ರಂತೆ ಅವರು. ಇಲ್ಲ ಅಂತ ಹೇಳಿ ಇವರೆಲ್ಲನ ಇಬ್ರು ಕೊಡಲ್ಲ ಅಂತ ಏನೋ ಹೇಳಿ ಬಂದ್ವಿ ಅಂತ ಮಾತಾಡ್ತಿದ್ರು. ಅವ್ರ ಅಪ್ಪ ಅವ್ರ ಅಮ್ಮನ ಹತ್ರ ಅಂತೂ ಹೇಳ್ಕೊಂಡು ಹತ್ತಿದ್ದೆ. ಇತ್ತೀಚೆಗೆ ಒಂಥರ ಬಡವರಂದ್ರೆ ಏನೋ ಅನ್ನೋ ಥರ ಮಾತಾಡೋದು. ಹೆಂಗೋ ಏನಾಗುತ್ತೆ ತಗ, ಏನು ಹಿಂಗೆ ಸುಮ್ಮನೆ ಬಿಡಲ್ಲ. ಹೇಳ್ತಾರೆ ಯಾರಾದರೂ ದೊಡ್ಡವ್ರು, ಊರಾಗ ದೊಡ್ಡವ್ರನ್ನ ಇರ್ತಾರಲ್ಲ, ಕೂಕೊಂಡು ಮಾತಾಡೋಣ. ಹುಡುಗರು ಮನಿಕೊಂಡವೆ, ಹುಡುಗರು ಮನಿಕೊಂಡ್ರೆ ತಿರ್ಗಾ ಯಾವುದೇ ಎದ್ದಾಳ್ತಾ ಒಂದು ಈಟ್ ಮಾತಾಡಿರಿ ಸಾಕು. ಒಂದಿಷ್ಟು ಮಾತಾಡಿದ್ರೆ ಎದ್ದು ಬಿಡ್ತಾರೆ. ನಮ್ಮನು ಹಂಗೆ ಕಣಮ್ಮ. ಒಂದಿಷ್ಟು ನಾವು ಏನಾನ ಮಾತಾಡಿದ್ದೀವಿ ಅಂದರೆ ಸಾಕು, ರಪ್ಪನ ಎದ್ದು ಬಿಡ್ತಾನೆ. ಅಕ್ಕ ಒಂದಿಷ್ಟು ಮಾತಾಡಿದ್ರೆ ಸಾಕು, ಅದೇ ಎದ್ದು ಬಿಡ್ತಾಳೆ. ನಮ್ಮ ಮಾಡುವಂಗೆ ಭಾಳ ಸೂಕ್ಷ್ಮೆ. ಮುಂಚೆ ಎಲ್ಲನ ನಮ್ಮ ಲಸ್ಮಜ್ಜಿ ಬುದ್ಧಿ ನಮ್ಮ ವೃತ್ತ ಮುಂದು ಅಂತ ಹೇಳಾರಂತೆ. ಆದರೆ ಈಗಂತ ಬುದ್ಧಿನೇ ಇಲ್ಲ. ಆ ಬುದ್ಧಿ ಎಲ್ಲ ಹೊರ್ಟೋಯ್ತು. ನಮ್ಮ ಲಕ್ಷ್ಮಜ್ಜಿ ಹಂಗೆ ಅಂದರೆ ಇಲ್ದಿದ್ರು ಉಬ್ಬಲ್ಲ ತಗ್ಗಲ್ಲ. ಅಮ್ಮ ಹಂಗೈತೆ, ಎಷ್ಟು ಆಸ್ತಿ ಮಾಡೈತೆ, ಹಂಗಂದ್ರೂ ಒಂದಿಷ್ಟು ಅವಜ್ಜಿ ಯಾರು ತಗೋನು ಇದು ಮಾಡೋಕೆ ಹೋಗಲ್ಲ, ಜಂಬ ಕೊಚ್ಕೊಂಬಲ್ಲ. ಯಾರು ಜಂಬ ಕೊಚ್ಕೋಬೇಕು ಅವ್ರ ಜಂಬ ಕೊಚ್ಕೊಂಬತ್ತೆ. ಚೆನ್ನಾಗಿರೋರ ಹತ್ರ ಚೆನ್ನಾಗಿರುತ್ತೆ. ನಾವು ದೌಲತ್ ತೋರಿಸ್ಬಾರ್ದು ಅಂತೈತೆ. ನಿಜವಾಗ್ಲೂ ಯಾರನ್ನ ಅವ್ರ ಮನೆ ಬಾಗಿಲಿಗೆ ಹೋದಾರನ್ನ ಯಾವತ್ತೂ ಇಲ್ಲ ಅಂಬಲ್ಲ. ಹೋಗಿರ ಅಂತಾರಿಗೆ ಯಾವತ್ತ ಹೊಲ್ದಾಗ ಕೂಲಿಯರು ಹೋಗ್ಯವ್ರೆ ಅಂದಮೇಲೆ ಹೊಟ್ಟೆ ತುಂಬ ಊಟ ಮಾಡಿಕೋದು ಎಷ್ಟು ಚೆನ್ನಾಗಿ ಅವರು ನೋಡ್ಕೊಂತಾರೆ ಅಂತ ಗೊತ್ತೇ. ಹೊಲ್ದಾಗ ಹೋದಾರೆಲ್ಲ ನೆನೆಸ್ಕೊಂತಾರೆ. ಹೊಲ್ದಾಗ ನಮ್ಮ ಲಕ್ಷ್ಮಕ್ಕನ ಹೊಲ್ದಾಗ ಕೂಲಿಗೆ ಹೋಗ್ಬಿಟ್ರೆ ನಾವು ಹೊಟ್ಟೆ ತುಂಬ ಉಂಡು ಬಿಡ್ತೀವಿ ಅಂತ. ಓದ್ ದಿನ ಪಾಯಸ ಮಾಡಿ ಕೂತಂತೆ, ಲಾಸ್ಟ್ನೇ ದಿನ ಕೋಳಿ ಸಾರು ಏನಾನ ಮಾಡಿ ಕೂತಂತೆ. ಭಾಳ ಚೆನ್ನಾಗಿ ನಮಗೆ ಮಾತ್ರನ ಯಾತನ ಆಗಲಿ ಮಾಡಿರೋದ್ರ ಕೂಲಿಯರಿಗೆ ಮಾತ್ರ ತಪ್ಸಲ್ಲ ಅಂತ ನೆನೆಸ್ಕೊಂತಾರೆ. ಹಂಗಾಗಿನೇ ಬೇಳೆ ಎಲ್ಲ ಸೆನಕ್ಕಾಗದ ಅವ್ರ ಹೊಲ್ದಾಗೆ. ಮತ್ತೆ ನಮ್ಮ ಮಾಮಗೂ ಇದ್ದಿದ್ದು ಇವಾಗ ಅವ್ರಿಗೂ ಟೆನ್ಷನ್ ಶುರುವಾಗೈತಿ. 10 ಜನ ಓಜಿ ಮನೆ ಕಂತಾರಲ್ಲ ಕೂಕೊಂಡು ಮಾತಾಡೋಣ ನಡಿಯಕ್ಕ. ಇಲ್ಲಿ ಕೂಕೊಂಡು ಮಾತಾಡಿರೋ ಅವಳಿಗೆ ಹೆಂಗೆ ಕೇಳಿಸುತ್ತೆ ಏನೋ, ಎದ್ದು ಬಿಡ್ತಾಳೆ. ಯಪ್ಪ ಈ ಹುಡುಗರು ಮನಿಕೊಂಡಾಗ ನಮಗೆ ಹಿಂಗೆ ಒಂದು ಸ್ವಲ್ಪ ಸೈಲೆಂಟಾಗಿ ಮಾತಾಡಿದ್ರೆ ಒಂದು ದೊಡ್ಡ ಈಗ ಆದಂಗೆ ಆಗ್ಬಿಡುತ್ತೆ. ಒಂದು ಇಷ್ಟು ಮಾತಾಡಿದ್ರೆ ಸಾಕು ಎದ್ದು ಬಿಡ್ತಾರೆ. ಎಲ್ಲರೂ ಹೋಗಿರ್ಬೇಕು ಇನ್ನೊಂದ್ಸತಿ ಕೇಳೋಕ್ಕೆ, ಏನಂತಾರೆ ನೋಡೋಣ ಅಂತೇಳಿ ಹೋಗ್ಯವ್ರಿ. ಇವಾಗ ಎಲ್ಲ ಯಾರು ಬಾಯಾಗ ನೋಡಿದ್ರು ಮದುವೆ ಕ್ಯಾನ್ಸಲ್ ಅಂತೆ. ಅಯ್ಯೋ ನೋಡ್ಬೇಕು ಹಂಗೇನೆ. ಅಜ್ಜಿನೂ ನಮ್ಮ ತಾತ ಮನಿಕೆಮ ಅಂತ ಜಾಗ ನೋಡಪ್ಪ ಎಷ್ಟು ಚೆನ್ನಾಗೈತಿ. ಈ ಕಡೆಗ ಅಜ್ಜಿ, ಆ ಕಡೆಗ ತಾತ. ಸಕ್ಕತ್ತಾಗೈತೆ. ಇಲ್ಲಂತೂ ಭಾಳ ಚೆನ್ನಾಗೈತೆ ಕಣೆ. ಮನಿಕೆಮಕ್ಕು ಕೂಕಮಕ್ಕು ಭಾಳ ಚೆನ್ನಾಗೈತೆ. ಚೆನ್ನಾಗೈತಲ್ವೇ. ಇಲ್ಲಿ ಕಿಟಕಿ ಬೇರೆ ಐತಲ್ಲ, ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ. ಚೆನ್ನಾಗೈತೆ ಪುಣ್ಯಕ್ಕ. ನಿಜವಾಗ್ಲು ನನಗಂತೂ ತುಂಬ ಇಷ್ಟ ಆಯಿತು. ಚೆನ್ನಾಗೈತೆ ಇಲ್ಲಿ. ಒಂಥರ ಏನೋ ಒಂಥರ ವಿಶಾಲವಾಗೈತೆ ಇಲ್ಲಿ. ನಮ್ಮ ಮನೆಯಾಗೆಲ್ಲ ಹೋಲಿಸ್ಕೊಂಡ್ರೆ ನನಗೆ ತುಂಬ ಇಷ್ಟ ಆಗಿರೋ ಜಾಗ ಅಂತಂದರೆ ಇದೇನೆ. ಚೆನ್ನಾಗೈತೆ ಹೇಳು. ಮತ್ತೆ ಮದುವೆ ಕ್ಯಾನ್ಸಲ್ ಆದರೆ ಏನು ಮಾಡ್ತಾರಪ್ಪ ಋತು ಅಕ್ಕರು? ಏನಪ್ಪ ಗೊತ್ತಿಲ್ಲ. ಅವರೇನೋ ದೊಡ್ಡ ಮಗಳನ್ನ ಅಷ್ಟೇ ಮಾಡ್ಕೊಂತೀವಿ, ಸಣ್ಣ ಬೇಡ ಅವನೇ ಒಪ್ಪದೇ ಇಲ್ವಂತೆ. ಯಾಕೋನ ಎಷ್ಟು ಜನ ಕುಂಡ್ರಿಸ್ಕೊಂಡು ಹೇಳಿದ್ರು ಏನೋ ಒಪ್ತಾನೆ ಇಲ್ವಂತೆ. ಬೇಡ ಅಂತೇಳಿ ನಾನು ಒಪ್ಪಲ್ಲ. ನೀನು ಏನು ಹೇಳ್ಬೇಡ್ರಿ, ನನಗೆ ಬೇಡ, ನನಗಿಷ್ಟ ಆಗಿಲ್ಲ, ನನಗೆ ಬೇಡ ಅಂತಾನಂತೆ. ಅದು ಯಾಕಪ್ಪ ಗೊತ್ತಿಲ್ಲ. ಅವನು ಅಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಅಷ್ಟು ಚೆನ್ನಾಗಿದ್ದವನು ಯಾವಾಗಲೂ ಬಂದು ನಮ್ಮ ಮನೆ ತಕ್ಕ ಎದುರಿ ನಿಂತ್ಕೊಂಬನು, ಅವಳು ನೋಡಕ್ಕೂ ಮಾತಾಡ್ಸೋಕ್ಕೂ. ಅವನೇ
ಸಖತ್ತು ಇಷ್ಟಪಡ್ತಿದ್ದ ಅಲ್ಲೇ. ಅಯ್ಯೋ ಜೊತೆಗೆಲ್ಲ ಕರ್ಕೊಂಡು ಹೋಗೋದು, ಅಲ್ಲಿ ಓಡಾಡ್ಕೊಂಡು ಅಲ್ಲಿ ಮರ ಕೆಳಗೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಬರೋದು. ಅಯ್ಯೋ ನಾನು ಅವತ್ತು ನಾವಿಬ್ಬರು ಎಲ್ಲ ಹೋದ್ವಲ್ಲ, ನಮ್ಮ ಮನೆಗೆ ಬಂದಿದ್ದ ಇಲ್ಲಿ. ಅಯ್ಯೋ ಎಲ್ಲನ ಏನಾನ ಎಲ್ಲ ಇಲ್ಲಿ ಬಂದು ಮಾತಾಡ್ಕೊಂಡು ಒಂದು ಮುತ್ತನ್ನು ಕೊಟ್ಟೋದ್ನಂತ ಅವನು. ಏನಕ್ಕಪ್ಪನಿ ಅಕ್ಕ ಹಿಂಗೆ ಹೇಳ್ತೀಯಾ? ನಾವು ಯಾರೂ ಇರಲಿಲ್ಲ ಅವತ್ತು, ಎಲ್ಲೋ ಹೋಗಿದ್ವಿ, ನಾವು ಯಾರೂ ಇಲ್ಲ ಅಂತೇಳಿ ಅವಳು ಇಲ್ಲಿ ಕರೆಸ್ಕೊಂಡ್ಲು. ನಾನು ಹಿಂಗೆ ಬಂದೆ, ಹಿಂಗೆ ಮುತ್ತು ಕೊಡ್ತಿದ್ದ. ಆಮೇಲೆ ತಿರುಗಿ ಹಿಂಗೆ ನಾನು ಕೆಂಬಿಟ್ಟೆ ಸುಮ್ಕಾದ. ನಾನು ಅದನ್ನು ನೋಡಿದ್ದೀನಿ. ಇಬ್ಬರು ಚೆನ್ನಾಗಿದ್ರಪ್ಪ, ಸಖತ್ತಾಗೆ ಮಾತಾಡ್ತಾ ಇದ್ರು. ಅವ್ನು ಹಂಗೆ ಅವಳೇನಾನ ಒಂದು ಸ್ವಲ್ಪ ಹೊರಗೆ ಹೋಗ್ಲಿಲ್ಲ ಅಂದರೆ ಬಂದು ಮನೆ ಹತ್ರನೇ ಓಡಾಡ್ತಾ ಇರೋನು, ಯಾವಾಗಲೂ ಫೋನ್ ಮಾಡ್ತಿರೋನು, ಯಾವಾಗಲೂ ಫೋನಲ್ಲಿ ಮಾತಾಡ್ತಿರೋನು, ಸಖತ್ತು ಚೆನ್ನಾಗಿದ್ದ. ಅದು ಯಾಕೆ ಅದೇನು ಅಂದ್ಕೊಂಡ ಏನೋ, ಅದೇನು ತಿಳ್ಕೊಂಡ ಏನೋ. ಅಯ್ಯೋ ಇದು ನೋಡಿ ಎಂಥ ಕೆಲಸ ಆದಂಗೆ ಆಯ್ತಲ್ವೇ. ನಮಗೂ ಒಂದೊಂದ್ಸತಿ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಕಣೆ. ಆಗಬಾರ್ದಲ್ವೇ, ನಮಗೂ ಈಗ ಹೆಣ್ಮಕ್ಳು ಇದ್ದಾರೆ, ಹಂಗೆ ಮಾಡಬಾರ್ದು ಅನ್ಸುತ್ತಲ್ವೇ. ಹಂಗೆ ಆಗೋದು, ಇವಾಗ ಏನು ಮಾಡೋಕ್ಕಾಗಲ್ಲ. ಅವ್ರು ಇಷ್ಟ ಇಲ್ಲ ಅಂತ ಹೇಳಿದ್ಮೇಲೆ ಮುಗ್ದೋಯ್ತು. ಅವ್ನಿಗೆ ಇವಾಗ ಬಲವಂತ ಮಾಡಿ ಮಾಡೋಕ್ಕಾಗಲ್ಲ. ಇವರೆಲ್ಲ ಬಲವಂತ ಮಾಡಿ ಮಾಡಿದ್ರು ಚೆನ್ನಾಗಿರಲ್ಲ. ಇಲ್ಲಿ ಕೂತ್ಕೊಂಡಿದ್ರೆ ನೀವಿಬ್ರು ಯಾಕಮ್ಮ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀರಾ? ಯಾಕೆ ಇಲ್ಲ ರೀತಾಕ, ಸುಮ್ಮನೆ ಕೂತ್ಕೊಂಡಿದ್ವಿ. ಬಾ ಕೂತ್ಕೋ ಬಾ, ನಾವಿಲ್ಲಿ ಚೆನ್ನಾಗಿರುತ್ತೆ, ಗಾಳಿ ಚೆನ್ನಾಗಿ ಬೀಸುತ್ತೆ. ಇಲ್ಲಿ ಕಿಟಕಿಗಳು ಇದಾವ ಎರಡೂ. ಅಜ್ಜ ಅಜ್ಜಿ ಮನಿಕೆಮನ್ ಜಾಗ. ಅಲ್ಲಿ ನಮ್ಮ ಚಂದ್ರ ತಾತ, ಇಲ್ಲಿ ನಮ್ಮ ಜೈ ಅಜ್ಜಿ, ಇಬ್ರು ಮನಿಕೆಮಂತ ಜಾಗ. ಚೆನ್ನಾಗೈತಿಲ್ಲ ಒಂಥರ ಅಂತೇಳಿ ಅದಕ್ಕೆ ಇಲ್ಲಿ ಕೂತ್ಕೊಂಡಿದ್ವಿ. ಬಾ ಕೂತ್ಕೋ ಬಾ. ಗಾಳಿ ಚೆನ್ನಾಗಿ ಬೀಸುತ್ತಲ್ವೇ ಇಲ್ಲಿ, ಚೆನ್ನಾಗಿ ನೋಡು, ಕಿಟಕಿ ಬಾಗ್ಲಿ ಎಲ್ಲ ಐತಲ್ಲ, ಅದಕ್ಕೆ ಗಾಳಿ ಚೆನ್ನಾಗಿ ಬೀಸುತ್ತೆ. ನೋಡು ಎಷ್ಟು ಚೆನ್ನಾಗೈತೆ. ಮದುವೆ ಕ್ಯಾನ್ಸಲ್ ಆಯ್ತು ಕಣಮ್ಮ. ಹ್ಞೂನಮ್ಮ, ಊರಾಗೆಲ್ಲ ಅದನ್ನೇ ಮಾತಾಡ್ತಿದ್ರು, ಅದನ್ನೇ ಕೇಳೋಣ ಅಂತ ಬಂದೆ. ಅಲ್ಲ ಯಾಕೆ ಕ್ಯಾನ್ಸಲ್ ಆಯ್ತಂತೆ? ಹಿಂಗಾಯ್ತು ಅಂದರೆ ತಮಾಷೆ ಮಾಡಕ್ ಹೋಗಿ ಅಮಾವಾಸ್ಯೆ ಆಯ್ತು ಅನ್ನೋಂಗೆ ಇದು ತಮಾಷೆ ಮಾಡಕ್ ಹೋಗಿ ಹಿಂಗಾಗಿರೋದು. ತಮಾಷೆ ಅಂತೇಳಿ ಅಶಾರತ್ ನಿಂದೆ ಓಡಾಡ್ಕೊಂಡು ಇವಳು ಇದು ಮಾಡಕ್ ಹೋದ್ಲು. ಅವರೆಲ್ಲ ವಿಡಿಯೋ ಮಾಡಿ ಅವನಿಗೆ ತೋರಿಸ್ಬಿಟ್ರು. ಅದು ಅವನಿಗೆ ಗೊತ್ತಾಗಿ, ನಾನು ಹೆಂಗೆ ನೋಡ್ಕೊಂಡ್ರೆ ನೀನು ಅವನ ಹಿಂದೆ ಸುತ್ತಾರಿತೀಯ, ಅವನ ಹಿಂದೆಲೆ ಹೋಗ್ತೀಯ ಅಂತ ಅವ್ನು ತಿಳ್ಕೊಂಡು ನನ್ನ ಮದುವೆ ಆಗಲ್ಲ ಅಂತ ಅವರೇ ನಂಬ್ತಾ ಇದ್ದಾರೆ. ದೊಡ್ಡ ಹುಡುಗಿನಾದ್ರೆ ನಾವು ಮದುವೆ ಮಾಡ್ಕೊಂತೀವಿ, ಇವಳೇನು ಬೇಡ ಅಂತ ಹೇಳ್ತವ್ರೆ. ಅದಕ್ಕೇನೆ ನಾ ದೊಡ್ಡ ಹುಡುಗಿನೊಬ್ಳನ್ನಾದ್ರೆ ಕೊಡಲ್ಲ, ಏನು ಬೇಡ ನಾ ದೊಡ್ಡವಳನ್ನಾದ್ರೆ ಕೊಡೋದೇ ಇಲ್ಲ ಅಂತ ಹೇಳ್ತವ್ರೆ. ಇವಾಗ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲಲ್ಲ. ತಿರ್ಗಿ ಇನ್ನೊಂದ್ಸತಿ ಹೋಗಿರ್ಬೇಕೇನೋ ಮಾತಾಡಕ್ಕೆ, ಅದೇನೇನು ಮಾಡ್ತಾರ ಕಣಮ್ಮ ಗೊತ್ತಿಲ್ಲ. ಏನೇನು ಬಲವಂತ ಮಾಡ್ತಾರೇನೋ. ಅಂದರೆ ಋತುಗೆ ಇತ್ತೀಚೆಗೆ ಸಖತ್ತು ಜಂಬ ಬಂದಿತ್ತಮ್ಮ. ನೀವೇನ ಅನ್ಕೊಳ್ರಿ, ಭಾಳ ಜಂಬ ಬಂದಿತ್ತು. ನನ್ನಂತೂ ಹೆಂಗೆ ಅಂಬೋಳು ಗೊತ್ತೇ. ಈಗ ನಾನು ಕೆಟ್ಟಿದ್ರೆ ಬಿಡು, ನಾನು ಕೆಡ್ತೀನಿ, ನಾನು ಹಾಳಾಗಿದ್ರೆ ನಾನು ಹಾಳಾಗಿರ್ತೀನಿ. ಅಯ್ಯೋ ರೀತತ್ತೆ, ನೀನು ಎಷ್ಟು ಚೆನ್ನಾಗಿರ್ಬೋದಾಗಿತ್ತಲ್ವೇ, ನೀನೆಲ್ಲ ಕಳ್ಕೊಂಡೆ ಅಂತ ಹಂಗೆ ಅಂಬಳು. ನಾನು ಒಂದಿನ ಅಂದೆ, ಬಿಡ್ರು ತಮ್ಮ, ಏನೋ ಬುದ್ಧಿ ಇಲ್ದಲೆ ಮಾಡ್ಕೊಂಡಿದ್ದೀನಿ, ಆಗೋಗಿರೋ ಸುದ್ದಿ ಯಾಕತ್ತ, ನಾನು ಕೆಟ್ಟವಳೇನೆ, ನಾನು ಕೆಟ್ಟವಳಾಗಿ ಒಳ್ಳೆವಳಾಗಿರೋದು, ನಾನು ಒಳ್ಳೆವಳಲ್ಲ ಅಂತ ನಾನು ಹಿಂಗೂ ಹೇಳಿದ್ದೀನಿ. ಆಗ್ಲೆಲ್ಲ ಹೆಂಗೆ ಅಂಬಳು ಗೊತ್ತೇ. ಅಯ್ಯೋ ಬಡವ್ರನ್ನಂತನಂತೂ ಇತ್ತೀಚೆಗೆ ನೋಡ್ತಿರಲಿ, ಮೊದಲು ಸ್ವಲ್ಪ ಬುದ್ಧಿ ಚೆನ್ನಾಗಿತ್ತು ಕಣೆ. ನೀನೇನೇನು ಇತ್ತೀಚೆಗೆ ಹಂಗೇನೆ ದುಡ್ಡು ಕೂಡ್ದಂಗೆಲ್ಲ ಹಂಗೆ ಆಗೋದು. ನಮ್ಮ ಋತುವಾಗ ಬತ್ತೈತೆ ಅಂದರೆ ಮುಂಚೆ ಖುಷಿ ಆಗೋದು, ಇತ್ತೀಚೆಗೆ ಯಾಕೋ ಬತ್ತೈತೆ ಅಂದರೆ ಅಯ್ಯೋ ಯಾಕನ ಬರುತ್ತಪ್ಪ ಅನ್ಸೋದು. ನಿಜವಾಗ್ಲೂ ಹಂಗಾಗೋದು. ಅವ್ರಿಗೇನೋ ಗೊತ್ತಿಲ್ಲ ನಮ್ಮ ಅಕ್ಕನಿಗೆ. ನಮ್ಗಾಲೆ ಭಾಳ ಬೇಜಾರಾಗ್ಬಿಟ್ಟಿತ್ತು ನನಗೂ ಶಿವಾನಿಗೂ. ನಾವೇನು ಬೇಜಾರ ಮಾಡ್ಕೊಂಬಲ್ಲ ಹೇಳು, ಅಕ್ಕನ ಬುದ್ಧಿ ಏನಂತ ಇತ್ತೀಚೆಗೆ ಎಲ್ಲರೂ ಹಂಗೆ ಮಾತಾಡೋರು ಹೇಳು. ಸ್ವಲ್ಪ ಜಂಬ ಜಾಸ್ತಿ, ಯಾರಿಗೆ ಆಗಲಿ ಸ್ವಲ್ಪ ದುಡ್ಡು ಕೂಡ್ದಂಗೆಲ್ಲ ಸಖತ್ತು ದುಡ್ಡು ಮಾಡ್ಕೊಂಡವ್ರೆ. ಅದಕ್ಕೆ ಅಯ್ಯೋ ದುಡ್ಡು ಯಾರು ನೋಡಲ್ಲ, ದುಡ್ಡು ತಗೊಂಡು ಏನು ಮಾಡ್ತೀಯ, ದುಡ್ಡು ಯಾವ ಬೇಕಾದ್ರೂ ಕಳೆದು ಹೆಂಗೆ ಬೇಕಾದ್ರೂ ಬೀದಿ ಬಿಡ್ಬೋದು. ಅಯ್ಯೋ ನಾನು ಉದಾಹರಣೆಗೆ ನಾನೇ ನೋಡಲ್ವೇ, ನಾನು ಹೆಂಗಿದ್ದವಳು ಇದಕ್ಕಿದ್ದಂಗೆ ನಮ್ದು ಎಂಥದ್ದು ಭಾಳ ಆಯಿತು. ಆಮೇಲೆ ನೋಡಿ ಇವಾಗ ಎಷ್ಟು ಕಷ್ಟಪಟ್ಟು ಮಾಡ್ತಿಲ್ವೇ, ಕಷ್ಟಪಟ್ಟಿದ್ದೆಲ್ಲ ಹೋಗಲ್ಲ. ಏನು ಮಾಡೋಕ್ಕಾಗತ್ತಮ್ಮ. ಇವಾಗ ಮದುವೆ ನೋಡಿದ್ರೆ ಇನ್ನೊಂದು ವಾರ ಆಯ್ತು, ಇವಾಗ ಕ್ಯಾನ್ಸಲ್ ಮಾಡಿದ್ರೆ ಹಂಗೆ ನಾನು ಹಂಗೇನೆ. ಋತು ಯಾಕೆ ಇತ್ತೀಚೆಗೆ ಬೋಲ್ ಜಂಬ ಮಾಡೋ ಅಂತ ನಾನು ಬೈಕೊಂಡಮ್ಮ. ನೀವೇನ ಅನ್ಕೊಳ್ರಿ, ನಾವೇನು ಅನ್ಕಮ್ಮಲ್ಲ, ಏನನ್ನ ಅನ್ಕೊಳ್ರಿ ಅಂತ ಯಾಕಂತಿ, ನಮಗೂ ಗೊತ್ತೈತಿ. ನಾವೇನು ಅನ್ಕಮ್ಮಕ್ಕೆ ಹೋಗಲ್ಲ. ಯಮನ್ ಬುದ್ಧಿ ನಾವು ಯಮನ್ನೇ ಬೈಕಂತಿದ್ವಿ ಕೂಕೊಂಡಿಬ್ರು. ನೋಡಿ ಹೆಂಗೆ ಮಾಡ್ತಾ ಐತೆ ಅಂತೇಳಿ ಬೈಕಂತ ಇದ್ವಿ. ಅವ್ರು ಕೊಟ್ಟು ಕಾಲದಾಗ 4 ಜನಕ್ಕೆ ಯಾರಿಗಾನ ದಾನ ಧರ್ಮ ಮಾಡ್ಬೇಕು, ಅದೇ ಅಂತೆ ಕಾಯೋಣ. ಈಗ ತಂದೆ ತಾಯಿ ಮಾಡಿದ್ದು ಮಕ್ಳನ್ನ ಕಾಯುತ್ತಂತೆ. ತಂದೆ ತಾಯಿ ಒಳ್ಳೇದು ಮಾಡಿದ್ರೆ ಮಕ್ಳಿಗೆ ಒಳ್ಳೇದಾಗುತ್ತಂತೆ. ಹಂಗೆ ಯಾವುದೋ ಒಂದು ರೂಪದಾಗ ದೇವ್ರು ಒಳ್ಳೇದು ಮಾಡ್ತಾನೆ. ತಂದೆ ತಾಯಿ ಮಾಡಿರೋಂಥ ದಾನ ಧರ್ಮ ಯಾವತ್ತು ಕಾಯುತ್ತೆ ಅಂತಾರಲ್ಲ, ಹಂಗೆ ಮಕ್ಳಿಗಾದ್ರೆ ಒಳ್ಳೇದಾಗೋದು. ಈ ಋತುನು ಪ್ರವಿ ಭಾಳ ಕಂಜಸು. ನಾನಿನ್ನೊಂದು ಸ್ವಲ್ಪ ಪರವಾಗಿಲ್ಲಮ್ಮ, ಸುಗುಣ ಕೇಳುತ್ತಲ್ಲ. ಅಯ್ಯೋ ಇತ್ತೀಚೆಗೆ ನನ್ನ ತಮ್ಮಂತೂ ಅವಳು ಬಂದಾಗಿಂದ ಹೇಳಮ್ಮ ಅಷ್ಟು ಕಷ್ಟನೇ ಅಂತ ಹೇಳ್ತಿತ್ತು. ಏನೇ ಅಂದ್ರೂ ಒಂಥರ ಹೇಳು. ಹಂಗೆ ಮಾಡಬಾರ್ದು, ದೇವ್ರು ಕೊಟ್ಟು ಕಾಲದಾಗ ನಾವಂತೂ ಹಂಗೆ ಮಾಡೀವಿ. ಇವಳನ್ನ ಚೆನ್ನಾಗಿರ್ಬೇಕಾ, ಒಳ್ಳೆಳು ಋತಮ್ಮ ಒಳ್ಳೆಳು ಅಂತ. ಅಯ್ಯೋ ಅವಾಗಂತ ನೋಡ್ಬೇಕಾಯ್ತು ಕಣಮ್ಮ. ಒಳ್ಳೆಳು ನಮ್ಮ ಋತಮ್ಮ ಒಳ್ಳೆಳು ಅಂಬರು. ನೋಡು ಇವಾಗ ಹೆಂಗಾಯ್ತು. ಅಯ್ಯೋ ಋತಮ್ಮ ಒಳ್ಳೆಯರು ಅಂದ್ರೆ ಅದೇನೋ ಮಾಡಿದ್ರು ಅಂತಾರಲ್ಲ ಹಂಗೆ. ಒಳ್ಳೇದು ಅಂತ ಇದು ಮಾಡ್ಕೊಂಬಕ್ಕೆ ಹೋದ್ರೆ ಅದೇನಾಗುತ್ತೆ ಅಂತ ಗೊತ್ತಾಗಲ್ಲ ಕೊನೆಗೆ. ಅವಳು ದುಡ್ಡಂಗೆ ಮಾಡ್ತಮ್ಮ, ದುಡ್ಡಿಂದಲೇ ಎಲ್ಲ ಅಹಂಕಾರ ಎಲ್ಲ ಬರೋದು ದುಡ್ಡಿಂದ ಅವಳು ಹಂಗೆ ಆಗಿರತ್ತಾಗ.
ಅದರಲ್ಲ ವೀಕ್ಷಕರೇ, ಋತು ಸರಿಯಾಗಿ ಆಗೈತೆ ಅಂತ ಎಲ್ಲರೂ ಆಗಿ ಹೇಳ್ತಾ ಇದ್ದಾರೆ. ಊರು ತುಂಬ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಇತ್ತೀಚೆಗೆ ಅವಳಿಗೆ ಸ್ವಲ್ಪ ಜಂಬ ಬಂದಿತ್ತು ಹೇಳ್ರಿ. ದೇವರು ಕೊಟ್ಟಿರೋ ಅಂಥ ಕಾಲದಲ್ಲಿ ನಾವು ಬಡವರಿಗೆ ಸ್ವಲ್ಪ ಯಾರಿಗಾದ್ರೂ ಹೊಟ್ಟೆ ಹಸುವಿನಿಂದ ಇರೋ ಅಂಥವ್ರಿಗಾಗಲಿ ಯಾವುದೋ ನಮ್ಮ ಕೈಲಾದಷ್ಟು ನಾವು ಒಳ್ಳೇದು ಮಾಡಬೇಕು. ಒಳ್ಳೇದು ಮಾಡಿದ್ರೆ ಅದು ಒಳ್ಳೇದಾಗೇ ಆಗುತ್ತೆ. ನಾನಂತ ಹೇಳೋ ಅಂಥ ಸ್ಥಾನದಲ್ಲಿಲ್ಲ. ನಾನು ತುಂಬಾನೇ ಇವತ್ತು ಹಿಂಗೆ ಎಲ್ಲ ಸಮಸ್ಯೆಗಳು ಮಾಡಿಕೊಂಡು ಇವಾಗ ಬುದ್ಧಿ ಕಲ್ತ್ಕೊಂಡಿದ್ದೀನಿ. ನನಗೆ ಮುಂಚೆ ಬುದ್ಧಿ ಇರಲಿಲ್ಲ, ಇವಾಗ ಹೆಂಗೋ ನನಗೂ ಸ್ವಲ್ಪ ಬುದ್ಧಿ ಬಂದೈತೆ. ಅದಕ್ಕೆ ಇವಾಗ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.